ಫೈನ್ ನಾಗೇಂದ್ರ ಅವರೇ, ಈಗ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸವಾಲು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಅಂತ. ಯಾಕೆ ಅಂತ ಹೇಳಿದ್ರೆ 2028ರ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಹಳೆ ಮೈಸೂರು ಭಾಗವನ್ನು ಅದು ಸೆಳೆಯೋದು ಮತ ಸೆಳೆಯೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಸ್ಟ್ರಾಂಗ್ ಇದ್ದಾರೆ. ಸೊ ಹಾಗಾಗಿ ಅವ್ರು ಸೆಳ್ಕೊಂತಾರೆ. ಸೊ ನಮಗೂ ಸ್ವಲ್ಪ ಕಷ್ಟ ಆಗ್ಬೋದು, ಹಳೆ ಮೈಸೂರು ಭಾಗ ಕೈ ತಪ್ಪು ಹೋಗ್ಬೋದು ಹೀಗನ್ನುವಂಥ ಒಂದು 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 ಆತಂಕ ಅಂತೂ ಇದ್ದೇ ಇರುತ್ತೆ. ಈ ಮಾತು ಸತ್ಯ ದೂರವಾದದ್ದು. ಯಾಕಂದರೆ ನಮ್ಮಲ್ಲಿರುವಂಥ JDS ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರ ಮೇಲೆ JDS ಪಕ್ಷ ನಿಂತಿರೋದು ಇವತ್ತರೆಗೂ. ಇವತ್ತು ಇವರ ಒಂದು ಪರಿಸ್ಥಿತಿ ನೋಡ್ತಾ ಇದ್ರೆ, ಈಗ CM ಸಿದ್ದರಾಮಯ್ಯ ಅವರು ಹಠವಾದಿ ಛಲವಾದಿ ಅನ್ನೋದು ನಮ್ಮ JDS ಪಕ್ಷದಿಂದನೇ ಬಂದಿರೋಂಥವ್ರು. ವಲಸೆ ಬಂದಿರೋಂಥ ಸಿದ್ದರಾಮಯ್ಯರ ಮನಸ್ಥಿತಿ ಯಾವ ರೀತಿ ಇದೆ ಅಂತಂದರೆ, ಆಗೊಂದ್ಸರಿ JDS ಪಕ್ಷದಲ್ಲಿ ಅವ್ರಿಗೆ ಎಕ್ಸಸೈಸ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿ ಪೋಸ್ಟ್ ಬೇಕು ಅಂತ ಡಿಮ್ಯಾಂಡ್ ಮಾಡಿದರು. ಆ ಡಿಮ್ಯಾಂಡ್ನ ಕೊಡ್ತಿದ್ದಾಗ ಡೆಲ್ಲಿಯಲ್ಲಿ ಅವರು ಆಚೆ ಬಂದೇ ಇಲ್ಲ, ರೂಮಿಂದ ಆಚೆ ಬಂದೇ ಇಲ್ಲ. ಆಗ ಸ್ವತಃ ಕುಮಾರಸ್ವಾಮಿ ಅವರಿಗೆ ಕುತ್ಕೊಂಡು ಮಾತಾಡಿ ಕನ್ವಿನ್ಸ್ ಮಾಡಿ, ಬಾಪ ನಿಂಗೆ ಇದೇ ಒಂದು ಪೋಸ್ಟ್ ಕೊಡ್ತೀವಿ ಅಂದಾಗ ಅವ್ರು ಬಂದಂಥ ಒಂದು ಸಂದರ್ಭ. ಅದಾದಮೇಲೆ ಉಪಮುಖ್ಯಮಂತ್ರಿ ಸ್ಥಾನ ಬೇಕು ಅಂದಾಗ ಅಟಕ್ ಬಿದ್ದು ಉಪಮುಖ್ಯಮಂತ್ರಿ ಸ್ಥಾನ ತಗೊಂಡಾಗ, ಮತ್ತೆ ಉಪಮುಖ್ಯಮಂತ್ರಿ ಸ್ಥಾನ ತಗೊಂಡು ಮತ್ತೆ ಹಿಂದೂ ಅನ್ನೋ ಒಂದು ಹೇಳದೆ ಕೇಳದೆ ಮಾಡೋ ಒಂದು ಸಂದರ್ಭದಲ್ಲಿ ಅವರು ಆಚೆ ಬಂದ